ಯಾರಾದ್ರೂ ನಿಮ್ ಬಳಿ ಬಂದು ಹಣ್ಣುಗಳ ರಾಜ ಯಾವುದೆಂದು ಕೇಳಿದ್ರೆ ನೀವು ಹೇಳುವ ಉತ್ತರ ಮಾವಿನ ಹಣ್ಣಾಗಿರುತ್ತೆ. ಅದೇ ಹಣ್ಣುಗಳ ರಾಣಿಯ ಬಗ್ಗೆ ನಿಮ್ಮ ಹತ್ರ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡೋಕಾಗತ್ತಾ? ಬನ್ನಿ, ಹಣ್ಣುಗಳ ರಾಣಿ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಹಣ್ಣುಗಳ ರಾಣಿ ಎಂದೇ ಖ್ಯಾತಿ ಪಡೆದಿರುವ ಹಣ್ಣು ಮ್ಯಾಂಗೋಸ್ಟೀನ್. ಇದು ಉಷ್ಣವಲಯದಲ್ಲಿ ಬೆಳೆಯಲಾಗುವ ಹಣ್ಣಾಗಿದ್ದು ಇಲ್ಲಿಯವರೆಗೆ ನೀವು ಈ ಹಣ್ಣಿನ ಹೆಸರನ್ನ ಕೇಳಿರೋಕೆ ಸಾಧ್ಯವೇ ಇಲ್ಲ. ಈ ಮ್ಯಾಂಗೋಸ್ಟೀನ್ ಹಣ್ಣು ನೋಡುವುದಕ್ಕೆ ಗಾಢ ನೇರಳೆ ಬಣ್ಣದಲ್ಲಿದ್ದು ಒಳಗೆ ಬಿಳಿ ಬಣ್ಣದ ತಿರುಳನ್ನ ಹೊಂದಿದ್ದು ನೋಡುವುದಕ್ಕೆ ಮಾತ್ರವಲ್ಲ, ರುಚಿ ಕೂಡ ಅಷ್ಟೇ ಅದ್ಭುತ. ಈ ಹಣ್ಣಿನ ಸೇವನೆಯಿಂದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭಗಳಿವೆ. ಥೈಲ್ಯಾಂಡ್, ಮಲೇಷ್ಯಾ, ಇಂಡೋನೇಷ್ಯಾ ಹಾಗೂ ಫಿಲಿಪೈನ್ಸ್ ನಲ್ಲಿ ಬೆಳೆಯುವ ಈ ಹಣ್ಣನ್ನ ಋತುವಿಗೆ ಅನುಗುಣವಾಗಿ ಬೆಳೆಯಲಾಗುತ್ತೆ. ನಮ್ಮ ಕೇರಳ, ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಈ ಹಣ್ಣು ಕಾಣಸಿಗುತ್ತದೆ. ಭಾರತದಲ್ಲಿ ಈ ಹಣ್ಣು ಮೇ, ಆಗಸ್ಟ್ ತಿಂಗಳಿನಲ್ಲಿ ಹೇರಳವಾಗಿ ಸಿಗುತ್ತೆ. ಇದು ರುಚಿಯಲ್ಲಿ ಮಾವಿನ ಹಣ್ಣಿನಂತೆ ಇರುತ್ತೆ. ಇದೇ ಕಾರಣಕ್ಕೆ ಮ್ಯಾಂಗೋಸ್ಟೀನ್ ಎಂಬ ಹೆಸರು ಬಂದಿದ್ಯಂತೆ. ನೀವು ಈ ಹಣ್ಣನ್ನ ತಿಂದಿದ್ದೀರಾ? ತಿಂದಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ.